ಕಾಲು ಸ್ವಲ್ಪ ಪ್ರಾಬ್ಲಮ್ ಇದೆ. ಹೌದು. ಅಲ್ಲಿಂದ ಹೆಂಗ್ ಬಂದ್ರಿ? ಬಸ್ಸು ತುಕ್ಕ ಆಗ್ತಾ ಇದೆ, ಏನು ಮಾಡೋದು? ಹೌದಲ್ವಾ? ಖುಷಿ ಒಂಥರ ಬರಬೇಕು ನೋಡಬೇಕು ಅಂತ ಆಸೆ. ಅಲ್ಲ ಹಿಂಗಿದ್ರು ನೀವು ಬರ್ಬೇಕಂತ ಯಾಕೆ ಅನಿಸ್ತು? ಒಂದು ಆಸೆ ಅಲ್ವೇನಪ್ಪ, ನೋಡ್ಬೇಕಂಬುದು ಒಂದು ಆಸೆ. ಯಾವಾಗ ವರ್ಷ ಬರ್ತೀನಿ. ಪುನೀತ್ ರಾಜ್ಕುಮಾರ್ ನಮ್ಮನ್ನ ಪ್ರಾಣ. ಏನು ಮಾಡ್ತೀರ ಊಟ ಮಾಡೋದಂದ್ರೆ ಅಲ್ಲಿ ಹೋಗೋಕ್ಕಾಗಲ್ಲ, ಅದು ಕೋಪತ್ತು ಬಂದ್ಬಿಟ್ಟೆ. ನಮ್ಮ ಮನೇಲಿ ಫೋಟೋ ಇಟ್ಕೊಂಡು ಪೂಜೆ ಮಾಡ್ತೀವಿ. ರಾಜ್ಕುಮಾರ್ದು ತಾಯಿ ತಂದಿದ್ದು ಎಲ್ಲ ಇದೆ. ಆಗಲಿಲ್ಲ ಇವಾಗ ನೋಡೋಕ್ಕೆ, ಯಾಕೆ? ಜನ ಜಾಸ್ತಿ, ಅದಕ್ಕೆ ಹೋಗೋಕ್ಕಾಗಲಿಲ್ಲ. ಅಯ್ಯೋ ಪೂರ್ತಿ ಇದು ರಾತ್ರಿ ಎಲ್ಲ ನೋಡಿ ಪುಣ್ಯನೇ. ಎಷ್ಟು ಬೇಜಾರಾಗತ್ತೆ? ಬೇಜಾರಲ್ದ್ರೆ ಮುಂದಕ್ಕೆ ಬಿಡಲಿಲ್ಲ ನಮ್ಮನ್ನ. ಏನು ಮಾಡ್ತೀರ ಊಟ ಮಾಡೋದಂದ್ರೆ ಅಲ್ಲಿ ಹೋಗೋಕ್ಕಾಗಲ್ಲ, ಅದು ಕೋಪತ್ತು ಬಂದ್ಬಿಟ್ಟೆ. ಏನು ಮಾಡೋಣ? ನಾವು ನಂದಿನಿ ಲೇಔಟು, ಅಲ್ಲಿಂದ ಬಂದಿದ್ದೀವಿ. ನಂದಿನಿ ಲೇಔಟು. ಹೆಂಗ್ ಬಂದ್ರಿ? ಗಾಡಿಗೆ ತಿಳ್ಕೊಬಂದು. ಯಾರು ಕರ್ಕೊಂಡ್ಬರ್ಲಿಲ್ಲ? ಇಲ್ಲ ಒಳಗೆ ಹೋಗಿ ಬಂದ್ರ ಬಿಟ್ರಾ? ಇಲ್ಲ ಬಿಡಲಿಲ್ಲ. ಎಷ್ಟು ಮಿಸ್ ಮಾಡ್ಕೋತೀರಾ ಅಪ್ಪು ಸರ್ನ ಇವತ್ತು? ಅಪ್ಪು ಸರ್ನ ಎಷ್ಟು ಮಿಸ್ ಮಾಡ್ಕೋತೀರಾ ಇವತ್ತಿಗೆ? ಅಯ್ಯೋ ಪೂರ್ತಿ ಇದು ರಾತ್ರಿ ಎಲ್ಲ ನೋಡಿವಿ ಪುಣ್ಯನೇ. ರಾತ್ರಿ ಎಲ್ಲ ನೋಡಿವಿ ಅಪ್ಪಣ್ಣನ. ಅದಕ್ಕೆ ಬೆಳಗ್ಗೆ ಬಂದ್ವಿ. ಈಗ ಯಾವ್ದಾದ್ರು ನೋಡಿದ್ರೆ ಅವ್ರನ್ನ ಇದ್ದಾಗ ಮತ್ತೆ ನೋಡಿದ್ದೀವಿ ನಾವು. ನೆನ್ಸ್ಕೊಂಡಿದ್ದೀವಿ. ಏನ್ ಹೇಳ್ತೀರಾ? ಹುಟ್ಟಿದಪ್ಪ ಬರ್ತಡೆ ರಾತ್ರಿ ನೋಡಿವಿ. ಟಿವಿ ಫುಲ್ಲು ಬೆಳಕರಿವರೆಗೂ ಕಣ್ಮುಚ್ಕೊಳ್ಳಿಲ್ಲ. ಆಯ್ಪನ್ನೇ ನೋಡಿಬಿಟ್ವಿ. ಇದು ಬೆಳಿಗ್ಗೆ ಹೋಗೋಣಂತ ಅಂದ್ಕೊಂಡಿದ್ದು, ಬೆಳಿಗ್ಗೆ ಬಂದ್ವಿ. ಅಲ್ಲ ಹಿಂಗಿದ್ರು ನೀವು ಬರ್ಬೇಕಂತ ಯಾಕೆ ಅನಿಸ್ತು? ಒಂದು ಆಸೆ ಅಲ್ವೇನಪ್ಪ, ನೋಡ್ಬೇಕಂಬುದು ಒಂದು ಆಸೆ. ಏನು ಮಾಡ್ತೀರ? ಇಲ್ಲ. ಆಗಲಿಲ್ಲ ಇವಾಗ ನೋಡೋಕ್ಕೆ, ಜನ ಜಾಸ್ತಿ, ಅದಕ್ಕೆ ಹೋಗೋಕ್ಕಾಗಲಿಲ್ಲ. ಇಲ್ಲ. ಜನದಾಗ ಯಾರನ್ನ ಕೇಳ್ತೀವಿ ಸಮಯ ಕೇಳೋಕ್ಕಾಗಲ್ಲ. ವೇಸ್ಟ್ ಅಂದರೆ ನೋಡ್ಕೊಂಡು ಹೋಗೋದರ್ಥ. ನಮ್ಮ 3 ಗಂಟೆ 4 ಗಂಟೆ ತನಕ ಇರ್ತೀನಿ. ಟೈಮ್ ಸಿಕ್ಕಿದ್ರೆ ಹೋಗ್ತೀನಿ ನೋಡಿ ಎಲ್ಲ. ಬಂದಿದ್ದೀವಿ ಸ್ವಾಮಿ, ಕಷ್ಟನೇ. ಏನು ಮಾಡ್ತೀರಾ? ನಮಗೆ ಮನಸ್ಸಿಗೆ ಹೊಡಿತು, ನೋಡ್ಬೇಕಾಯ್ತು ಅಂತ. ಟೈಮ್ ಸಿಕ್ಕಲಿಲ್ಲ ನೋಡೋಕ್ಕೆ, ಒಳಗಡೆ ಹೋಗಿ ಆಗಲಿಲ್ಲ. ಇಲ್ಲ ಅದಕ್ಕೆ ಬೇಜಾರ, ಏನು ತಾಪತ್ರ ಇಲ್ಲ. ನೋಡಿದ್ರು ಒಂದೇ ಖುಷಿನೇ. ಹಾಂ, ನಾನು ಮಂಡ್ಯದಿಂದ ಬಂದಿದ್ದೀನಿ. ಯಾವಾಗ ವರ್ಷ ಬರ್ತೀನಿ. ಪುನೀತ್ ರಾಜ್ಕುಮಾರ್ ನಮ್ಮನ್ನ ಪ್ರಾಣ. ನಮ್ಮ ಮನೇಲಿ ಫೋಟೋ ಇಟ್ಕೊಂಡು ಪೂಜೆ ಮಾಡ್ತೀವಿ. ರಾಜ್ಕುಮಾರ್ದು ತಾಯಿ ತಂದಿದ್ದು ಎಲ್ಲ ಇದೆ. ಊಟ ಕೊಟ್ಟಿದ್ರೆ ಆರಾಮ ತಿನ್ಕೊಂಡು ಬಸ್ ಹತ್ತು ಹೋಗ್ತೀನಿ. ವರ್ಷ ಬರ್ತೀನಿ ಸರ್. ಹಾಂ, ತಪ್ಪದೆ ಬರ್ತೀನಿ ನಾನು. ವರ್ಷ ಕಾಲ ಆಗಿದ್ರು ಬರ್ತೀನಿ ನಾನು. ಈ ಬಿಸಿಲಲ್ಲಿ ಕಾಲು ಸ್ವಲ್ಪ ಪ್ರಾಬ್ಲಮ್ ಇದೆ. ಹೌದು. ಬಸ್ಸು ಯಾರ ಹತ್ತಿ ಇಳಿಸ್ತಾರೆ. ಹಾಂ, ಮಂಡ್ಯ ನೋಡಿ ಸರ್. ತುಂಬ ದುಃಖ ಆಗ್ತಾ ಇದೆ, ಏನು ಮಾಡೋದು? ಹೌದಲ್ವಾ? ಖುಷಿ ಒಂಥರ ಬರಬೇಕು ನೋಡಬೇಕು ಅಂತ ಆಸೆ. ಮಾಡಿದ್ದೀನಿ. ಅದು ತುಂಬ ದಿನ ಆಯ್ತು ಸರ್. ಅಪ್ಪು ಪಿಕ್ಚರ್ ಹೋಗಿದೆ ಶೂಟಿಂಗ್ ನೋಡೋಕೆ, ಅವಾಗ ನೋಡಿದ್ದೆ ನಾನು ಅಷ್ಟೇ. ಅವಾಗ ಚೆನ್ನಾಗಿದೆ. ಇವಾಗ ಆಕ್ಸಿಡೆಂಟ್ ಆಗೋಯ್ತು, ಇವಾಗ ಕಾಲು ಸರಿ ಇಲ್ಲ. ಅದಕ್ಕೆ ಇವಾಗ ಬರ್ತಾಯಿದ್ದೀವಿ ವರ್ಷ. ಅವಾಗ ಚೆನ್ನಾಗಿತ್ತು ಕಾಲು. ಇವಾಗ 5 ವರ್ಷ ಆಕ್ಸಿಡೆಂಟ್ ಆಗಿ. ಸರಿ, ಬರ್ತಾನೆ ಇದ್ದೀನಿ. ಪ್ರತಿ ವರ್ಷ ಬರ್ತೀನಿ. ಥ್ಯಾಂಕ್ ಯು. ಹಾಂ, ತುಂಬ ಸಂತೋಷ ಆಯಿತು. ಹಾಂ, ಹೌದು. ಬೆಳಗ್ಗೆನೇ ಟಿ ವಿಲಿ ನೋಡಿದೆ, ಬೆಳಗ್ಗೆನೇ ಹೊರಟ್ಬಿಟ್ಟೆ ಮಂಡ್ಯದಿಂದ. ಪಾಸ್ ಇದೆ, KSRTC BTS ಎಲ್ಲ ಓಡಾಡ್ಬೋದು. ಗೌರ್ಮೆಂಟವ್ರು ಪಾಸ್ ಕೊಟ್ಟಿದ್ದಾರೆ. ಆರಾಮಾಗಿ ಬಂದು ಆರಾಮಾಗಿ ಹೋಗ್ತೀವಿ, ಏನು ತೊಂದರೆ ಇಲ್ಲ. ಇಲ್ಲಿ ಸ್ವಲ್ಪ ತಿಕ್ಲಾಟ, ಪೊಲೀಸರು ಒಳಗಡೆ ಬಿಟ್ಟು ಊಟ ಕೊಟ್ಟರು. ಸರಿ, ನಮ್ದಿದೆ ಸರ್. ನಾವು ಅಪ್ಪು ಅಭಿಮಾನಿ, ತುಂಬ ಅಭಿಮಾನಿ. ನಮ್ಮದೊಂದು ಸಂಘ ಇದೆ. ಮಂಜುನಾಥ್ ಸ್ವೀಟಿಂದ
ಎಲ್ಲ ಅನುದಾನ ಎಲ್ಲ ಮಾಡ್ತಾರೆ. ಕೆ ಮಲ್ಲನಹಳ್ಳಿಯಿಂದ ಚಂದ್ರಾಪಟ್ಟಣ ಡಿಸ್ಟಿಕ್, ಚಂದ್ರಾಪಟ್ಟಣ ತಾಲೂಕು, ಹಾಸನ ಡಿಸ್ಟಿಕ್. ಚಂದ್ರಾಪಟ್ಟಣ ಡಿಸ್ಟಿಕ್ಕು ತಾಲೂಕು, ಹಾಸನ ಡಿಸ್ಟಿಕ್ಕಿಂದ ಬಂದಿರೋದು ಸರ್. ನಾವು ಅವರಿಗೆ ಅವರು ದಿನದಲ್ಲಿ ತುಂಬ ಒಂದು 100-105 ಜನಕ್ಕೆ ಅಂದಾನ ಮಾಡಿಸ್ತೀವಿ. ನಮ್ಮ ಕೈಲಾದಷ್ಟು ನಮ್ಮದು ಸಂಘ ಇದೆ, ಮಾಡಿಸ್ತೀವಿ. ಅವರ ಇವತ್ತು ಕೂಡ ಅಲ್ಲಿ ಫಂಕ್ಷನ್ ಮಾಡಿ ಆಮೇಲೆ ಅಲ್ಲಿಂದ ಲೇಟ್ ಆಯಿತು, ಇಲ್ಲಿ ಹೊರಟು ಬಂದಿದ್ದೀವಿ ಸರ್. ಇವಾಗ ಹೋಗ್ತಾ ಇದ್ದೀವಿ ನೋಡೋಕ್ಕೆ. ಸರ್ ಅವ್ರದ್ದೊಂದು ಮಾಡಿರೋ ಕರ್ತವ್ಯ ಆಗಲಿ, ಅವ್ರು ಮಾಡಿರೋ ಸಹಾಯ ಪ್ರತಿಯೊಂದು ಸರ್ ಅವ್ರಿಗೆ ನಮ್ಗೊಂಥರ ಅವರು ದೇವರಿದ್ದಂಗೆ ಸರ್. ತುಂಬ ಪೂಜಿಸ್ತೀವಿ ನಾವು ಇವತ್ತು ಅವ್ರನ್ನ. ನಮ್ಮ ಫ್ಯಾಕ್ಟ್ರಿಯೆಲ್ಲ ಪೂರ್ತಿ ಅವರೊಂದು ಸುಮಾರು ಒಂದು 10-15 ಫೋಟೋಗಳಿದ್ದಾವೆ ನಮ್ಮ ಫ್ಯಾಕ್ಟ್ರಿಯಲ್ಲಿ. ಇವ್ರದ್ದು ಅಂಗಡಿ ಇದೆ, ತುಂಬ ಪೂಜಿಸ್ತೀವಿ ಸರ್ ನಾವು. ಅಭಿಮಾನ ಸರ್. ಅವ್ರು ಮಾಡಿರೋ ಕೆಲಸಗಳು, ಅವರು ಹಿರಿಕರನ್ನಾಗಲಿ ಚಿಕ್ಕವ್ರನ್ನಾಗಲಿ ತುಂಬ ಗೌರವಿಸ್ತಾರಲ್ಲ, ಅದೊಂದು ಭಾರಿ ಇಷ್ಟ ಸರ್ ನಮ್ಗೆ. ಇಷ್ಟು ಜನ ನೋಡ್ತಾ ಇದ್ರೆ ತುಂಬ ಇವತ್ತು ಅವ್ರು ಇದ್ದಿದ್ರೆ ಮನೆ ಹತ್ರ ಇರ್ತಾರೆ. ಹೌದು, ಮನೆ ಹತ್ರ ಇಲ್ಲಿಗೆ ಬರೋ ಪರಿಸ್ಥಿತಿ ಬಂದಿದೆ. ಎಷ್ಟು ತುಂಬ ದುಃಖ, ಅದು ಹೇಳ್ಕೊಳಕ್ಕಾಗಲ್ಲ ಬಿಡಿ ಸರ್, ಅಷ್ಟು ದುಃಖ ಇದೆ. ಬಟ್ ಆದರೂ ಕೂಡ ಎಲ್ಲ ಫಂಕ್ಷನ್ ಮಾಡ್ಕೊಂಡು ನಾವು ಕೈಲಾದಷ್ಟು ಹೆಲ್ಪ್ ಮಾಡಿ ಇಲ್ಲಿಗೆ ಬಂದಿದ್ದೀವಿ. ತುಂಬ ಥ್ಯಾಂಕ್ ಯು.